ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಇವತ್ತು ನಾನು ನ್ಯೂ ಬ್ಲಾಗ್ ಜೊತೆ ವಾಪಸ್ ಬಂದಿದ್ದೀನಿ. ಏನಪ್ಪ ಇದು ಅಂತಂದರೆ, ನಾನು ಇವತ್ತು ಸ್ಯಾರಿ ಅದೇ ಕಲೆಕ್ಷನ್ಸು ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ನಲ್ವಾ, ಅದನ್ನು ಹೊಲಿಯಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಹೊಲಿಯೋಕ್ಕೆ ನಾನು ನನ್ನ ಫ್ರೆಂಡು ಪಾಪು 3 ಜನನೂ ಹೋಗಿದ್ವು. ಅಲ್ಲೇ ಮನೆ ಥರನೇ ಸುತ್ತಮುತ್ತಲೇ ಹೊಲಿತಾರೆ ಅಕ್ಕ, ಅದಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಅದಾದಮೇಲೆ ಬ್ಲೌಸ್ ಹೆಂಗೆ ಹೊಲಿದ್ರು ಅಂತ ತೋರಿಸ್ತೀನಿ. ಅದಾದಮೇಲೆ ಅಲ್ಲಿಂದ ಬಂದಮೇಲೆ ಹಾಸನಿಗೆ ಹೋಗಬೇಕಾಗಿತ್ತು, ಸ್ವಲ್ಪ ತರಕಾರಿ ತರಬೇಕಾಗಿತ್ತು, ಮತ್ತು ಒಂದು ಸ್ವಲ್ಪ ಶಾಪಿಂಗ್ ಇತ್ತು. ಅದಕ್ಕೋಸ್ಕರನೇ ನಾನು ಹಾಸನಿಗೆ ಹೋಗ್ತಾಯಿದ್ದೆ. ಹಾಸನಿಗೆ ಹೋಗುವಾಗ ಮತ್ತೆ ಆಂಜನೇಯನ ವೀಡಿಯೋ ಮಾಡ್ತಿದ್ದೆ. ಯಾಕೆ ಅಂತಂದರೆ ಅದು ಮಾಡುವಾಗ ವೀಡಿಯೋ ಕರೆಕ್ಟಾಗಿ ಅಲ್ಲೇ ಮಾಡಿಬಿಟ್ಟೆ. ಆಮೇಲೆ ಕರೆಕ್ಟಾಗಿ ಹಾಸನಿಗೆ ಬಂದೆ. ಎಷ್ಟು ಟೈಮಿಂಗ್ಸ್ ಆಗಿತ್ತು ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ನಾನು ನೋಡೋಕ್ಕೂ ಆಗಲಿಲ್ಲ. ಬಿಸಿಲು ಅಂದರೆ ಬಿಸಿಲು, ಛತ್ರಿ ತೊಗೊಂಡೋಗ್ಬಿಟ್ಟಿದೆ, ಇಲ್ಲಾಂದರೆ ಆ ಬಿಸಿಲು ತಡ್ಕೊಳಕ್ಕಾಗಲಿಲ್ಲ. ಹಂಗೂ ತಲೆನೋವು ಜಾಸ್ತಿ ಆಗಿಬಿಟ್ಟಿತ್ತು, ಅಷ್ಟು ಬಿಸಿಲು. ಯಪ್ಪ, ಹಾಸನಲ್ಲಿ ತುಂಬ ದಿವಸ ಆಗಿಬಿಟ್ಟಿತ್ತು ಬಿಸಿಲು ಸ್ಟಾರ್ಟ್ ಆದಾಗಿಂದ ಬಂದೇ ಇರಲಿಲ್ಲ. ನೀವು ನನ್ನ ಮಿನಿ ಬ್ಲಾಗಲ್ಲಿ ಏನಾದ್ರು ನೋಡಿರ್ತೀರ. ನಾನು ಜಾಸ್ತಿ ಆಲ್ಮೋಸ್ಟ್ ಗುಡ್ಡೆ ತರಕಾರಿನೇ ತೊಗೊಳ್ಳೋದು. ಯಾಕೆ ಅಂತಂದರೆ ಅದು 100 ರೂಪಾಯಿಗೆ ಎಷ್ಟು ಸಾಮಾನು ಸಿಗುತ್ತೆ ಅಂತಂದರೆ ಹಾಸನಲ್ಲಿ ಗುಡ್ಡೆ ತರಕಾರಿ ಪರ್ಫೆಕ್ಟ್ ಆಗಿರುತ್ತೆ. ಅದನ್ನು ನೋಡಿ, ಇದು ನಮ್ಮ ಹಾಸನ ಮಾರ್ಕೆಟು. ಆಲ್ಮೋಸ್ಟ್ ಹಾಸನಲ್ಲಿರೋರು ನೋಡಿರ್ತೀರ, ಕೆಲವರು ಅಂದರೆ ಹಾಸನ ಇಲ್ಲದೇ ಇರೋರು ನೋಡಿರಲ್ಲ. ಹಂಗೆ ಸ್ವಲ್ಪ ಶಾಪಿಂಗ್ ಅಂತ ಹೇಳಿದ್ನಲ್ಲ, ಏನು ಶಾಪಿಂಗ್ ಮಾಡಿದೆ ಅಂತ ಮನೆಗೆ ಹೋದ್ಮೇಲೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಒಂದು ಸ್ವಲ್ಪ ಲಿಪ್ಸ್ಟಿಕ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು, ಆಮೇಲೆ ಪಾಪುಗೊಂದು ಐಸ್ ಕ್ರೀಮ್ ರೀಲ್ಸ್ ಮಾಡೋಕ್ಕೆ ಒಂದು ಲಿಪ್ಸ್ಟಿಕ್ ಇಲ್ಲಲ್ಲ ಅಂತ ಅಂದ್ಬಿಟ್ಟು ಒಂದು ಲಿಪ್ಸ್ಟಿಕ್ ತೊಗೊಂಡಿದ್ದೆ. ಕಲರ್ ಬಂದು ಪಿಂಕ್ದು, ಈ ಥರ ಕಲರ್ ಬರುತ್ತೆ. ಇದೊಂದು ಲಿಪ್ಸ್ಟಿಕ್ ತೊಗೊಂಡು ಬಂದೆ. ಆದಮೇಲೆ ದೊಡ್ಡ ದೊಡ್ಡ ಪಿನ್ಗಳು, ಅಂದರೆ ಸ್ಯಾರಿಗಳೆಲ್ಲ ದೊಡ್ಡ ಪಿನ್ನೇ ಹಾಕೋಬೇಕು, ಯಾಕಂದರೆ ದಪ್ಪ ಇರುತ್ತಲ್ವ, ನೆರಿಗೆ ಮಾಡಿದಾಗೆಲ್ಲ ದಪ್ಪ ಆಗುತ್ತೆ. ಅದಕ್ಕೋಸ್ಕರನೇ ದಪ್ಪ ಪಿನ್ ತೊಗೊಂಡು ಬಂದೆ. ಆಮೇಲೆ ಅವತ್ತು ಸ್ಯಾರಿದು ಕಲೆಕ್ಷನ್ ತೋರಿಸಿದ್ಮೇಲೆ ಅದ್ರ ಮ್ಯಾಚಿಂಗ್ ಬಳೆ, ಇದೊಂದು ಬಳೆ. ಆಮೇಲೆ ಇದೊಂದು ಬಳೆ, ಇದರ ತೊಗೊಂಡು ಬಂದೆ. ಅದಾದಮೇಲೆ ಇದೊಂದು ಚೋಕರ್ ಸೆಟ್ಟು, ತುಂಬ ಚೆನ್ನಾಗಿತ್ತಲ್ವ. ಆಮೇಲೆ ಇದು ವಾಲ್ ಚೆನ್ನಾಗಿದೆ ಅಲ್ವಾ, ಇಷ್ಟು ತೊಗೊಂಡು ಬಂದೆ. ನಾಳೆ ಇನ್ನೊಬ್ಬರು ಅತ್ತೆ ಮಗಂದು ಮದುವೆ ಇದೆ, ಅದಕ್ಕೆ ಅಮ್ಮ ಮೈಸೂರಿಂದ ಬರ್ತಿದ್ದಾರೆ. ಈಗ ಅಮ್ಮಂಗೆ ಅಡುಗೆ ಏನಾದ್ರು ಮಾಡಬೇಕು, ಮಾಡಿ ಆಮೇಲೆ ಮದುವೆಗೆ ಹೋಗಬೇಕು. ಮದುವೆದು ನಾಳೆ ವ್ಲಾಗ್ನ ಹಾಕ್ತೀನಿ. ಮದುವೆಗೆ ನೋಡಬೇಕು, ನಾನು ಹೋಗ್ತೀನೋ ಗೊತ್ತಿಲ್ಲ, ಅದು ಕನ್ಫರ್ಮಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋದರೆ ಅದ್ರದ್ದೊಂದು ವ್ಲಾಗ್ ಹಾಕ್ತೀನಿ, ಮದುವೆಗೆ ಯಾರು ಮದುವೆಗೆ ಹೋಗಿದ್ದೆ ಅಂತ ಅಂದ್ಬಿಟ್ಟು. ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಅದಾದಮೇಲೆ ಅಮ್ಮ ಮೈಸೂರಿಂದ ಬಸ್ಸಲ್ಲಿ ಹಾಸನಿಗೆ ಬಂದಿದ್ದರು. ಅವಳು ಅಮ್ಮ ಏನೇನೋ ತಿಂಡಿ ತಂದಿರಲ್ಲ, ಅದಕ್ಕೆ ಅಮ್ಮನ ತೊಡೆ ಮೇಲೆ ಕೂತಿದ್ಲು. ಅಮ್ಮ ಅಪರೂಪಕ್ಕೆ ಬರೋದ್ರಿಂದ ಅಮ್ಮನ ಕಂಡ್ರೆ ಸಖತ್ತು ಇಷ್ಟಪಡ್ತಾಳೆ. ಅದಕ್ಕೆ ತೊಡೆ ಮೇಲೆ ಕೂತ್ಕೊಂಡು ಅಜ್ಜಿ ಯಾವಾಗ ಬಂದೆ ಏನೇನೋ ಮಾತಾಡಿಸ್ತಾ ಇದ್ಲು. ಆಮೇಲೆ ಅಮ್ಮ ದಾವಾಯಿತು ಅಂದ್ಬಿಟ್ಟು ಅಮ್ಮನೇ ನೀರು ತಂದಿದ್ದು ನೀರಲ್ಲೇ ಕುಡಿಸ್ತಾಯಿದ್ರು. ಅದಾದಮೇಲೆ ಅಮ್ಮ ಬಂದ್ರಲ್ಲ, ಅಮ್ಮಂಗೆ ಒಂದು ಸ್ವಲ್ಪ ಕಾಫಿ ಮಾಡಿಕೊಟ್ಟೆ. ಕಾಫಿ ಕುಡಿದ್ಬಿಟ್ಟು ಅಮ್ಮ ಆಮೇಲೆ ರಾಖಿಯವರಂದರು ಚಿಕನ್ ತರ್ತೀನಿ, ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು, ನಾಳೆ ಮ್ಯಾರೇಜ್ಗೆ ಹೋಗ್ಬೇಕಲ್ವ, ಅದಕ್ಕೋಸ್ಕರನೇ ಹೂ ಕುಯ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಮ್ಮನೇ ಹೂ ಕುಯ್ತಾಯಿದ್ರು. ಅವಳು ಅಮ್ಮನ ಜೊತೆ ಬಿಡ್ತಾನೆ ಇರಲಿಲ್ಲ, ಅಮ್ಮನ ಜೊತೆನೇ ಓಡಾಡ್ತಾಯಿದ್ಲು, ಅಮ್ಮನ ಜೊತೆನೇ ಇರ್ತಾಯಿದ್ಲು. ಆಮೇಲೆ ಅಮ್ಮ ಚಿಕನಿಗೆ ಸ್ವಲ್ಪ ನಾನೇ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು, ಅಮ್ಮ ಚಾಪ್ಸ್ ಮಾಡ್ತೀನಿ, ನೀನು ಬಿರಿಯಾನಿ ಮಾಡು, ಬಿರಿಯಾನಿ ಚೆನ್ನಾಗಿ ಮಾಡ್ತೀಯಲ್ಲ ಅಂತ ಅಂದ್ಬಿಟ್ಟು ಅಮ್ಮನೇ ಬಿರಿಯಾನಿ ಮಾಡು ಅಂತ ಅಂದ್ಬಿಟ್ಟು, ಆಮೇಲೆ ಅಮ್ಮ ಚಾಪ್ಸ್ ಮಾಡ್ತಿದ್ರು. ನಾನು ಈ ರೆಸಿಪಿನ ಹೇಳ್ತೀನಿ ಹೆಂಗೆ ಮಾಡಿದರು ಅಂತ. ಅಮ್ಮ ಏನು ಮಾಡ್ತಾರೆ ಅಂತಂದರೆ, ಫಸ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆಲಿ ಚಿಕನ್ನ ಫ್ರೈ ಮಾಡ್ಕೊತಾರೆ. ಎಣ್ಣೆ ಕಾದ ತಕ್ಷಣ ಯಾವಾಗಲೂ ಅಷ್ಟೇ ಅಮ್ಮ ಚಿಕನ್ನ ಸ್ವಲ್ಪ ಜಾಸ್ತಿ ಫ್ರೈ, ನಾವು ರುಬ್ಕೊಂಡಿರೋ ಐಟಮ್ಸ್ಗಿಂತ ಮುಂಚೆನೇ ಅಮ್ಮ ಚಿಕನ್ನ ಯಾವಾಗಲೂ ಫ್ರೈ ಮಾಡ್ಕೊತಾರೆ. ಅದಾದಮೇಲೆ ನಾನು ಬಿರಿಯಾನಿಗೆ ಇಷ್ಟು ರೆಸಿಪಿನ ಕುಯ್ಕೊಂಡಿದ್ದೆ. 1 kg ಬಿರಿಯಾನಿಗೆ ಇದು ಇಷ್ಟು ರೆಸಿಪಿ. ಅದಾದಮೇಲೆ ನಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ಇನ್ನೇನು ಆ್ಯಡ್ ಮಾಡಲ್ಲ. ನಾನು ಚಿಕನ್ದು ಬಿರಿಯಾನಿದು ವೀಡಿಯೋ ಬೇಕು ಅಂತ ಅಂದರೆ ನಿಮಗೆ ಸಂಪೂರ್ಣವಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಇದೆ, ಅದರಲ್ಲೇ ನೋಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಇದನ್ನು ಟ್ರೈ ಮಾಡಿ. ನಾನು ಮುಸ್ಲಿಮ್ಸ್ ಮಾಡೋರ ಥರನೇ ಮಾಡೋದು, ಅವ್ರನ್ನ ಕೇಳಿಬಿಟ್ಟೆ ನಾನು ಮಾಡೋದು. ಅಮ್ಮ ನೋಡಿ ಆಲ್ರೆಡಿ ಅಮ್ಮ ಎಣ್ಣೆ ಕಾದ ತಕ್ಷಣ ಚಿಕನ್ ಹಾಕ್ತಿದ್ದಾರೆ. ಅಮ್ಮ ಯಾವಾಗಲೂ ಅಷ್ಟೇ ಎಣ್ಣೆಲೇ ಬೇಯಿಸ್ಕೊತಾರೆ, ಚೆನ್ನಾಗಿ ಬೇಯಿಸಿ ಒಂದು ಅರ್ಧ ಕುದಿನಾರು ಕುದಿಸ್ಕೊತಾರೆ. ಅದಾದಮೇಲೆ ನೋಡಿ ಇಲ್ಲಿ ಹಾಕಿದ್ದಾರೆ ಅಮ್ಮ, ಕಲಿಸ್ಕೊತಾರೆ. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಚಿಕನ್, ನನಗೆ ಸಿಕ್ಕಾಬಟ್ಟೆ ಇಷ್ಟ. ನೀವು ಟ್ರೈ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಆಮೇಲೆ ಅಮ್ಮ ಏನೆಲ್ಲ ಕಟ್ ಮಾಡ್ಕೊಂಡಿದ್ದೀಯಾ ಅಂತ ಸುಮ್ಮನೆ ಅಮ್ಮ ನನ್ನನ್ನು ಕೇಳ್ತಾಯಿದ್ರು.
ಆಮೇಲೆ ಇಷ್ಟು ರೆಸಿಪಿ, ಆಮೇಲೆ ಮೊಸರು ನಿಂಬೆಹಣ್ಣು ತರಿಸಿದ್ದೆ. ಮೊಸರು ಮನೇಲೇ ಇರುತ್ತೆ, ಆದರೆ ಇವತ್ತು ಇರಲಿಲ್ಲ. ಮೊಸರು ಕಡ್ಬಿಟ್ಟಿದ್ರು ಅಮ್ಮ ಬೆಣ್ಣೆ ಮಾಡೋಕ್ಕೋಸ್ಕರನೇ. ಅಂದರೆ ಬೆಣ್ಣೆ ಸ್ವಲ್ಪ ಮಾಡ್ಕೋತೀವಿ ಮಗು ಅಳ್ತಕ್ಕೆ, ಮಗು ಬೇಕಲ್ಲ. ಆಮೇಲೆ ಅಮ್ಮ ನಮ್ಮ ಮನೇಲಿ ಮತ್ತೆ ಯಾವಾಗಲೂ ಅಷ್ಟೇ ಚಕ್ಕೆನ ಹಾಕಲ್ಲ, ಚಕ್ಕೆ ಪೌಡ್ರು ಮಾಡಿ ಇಟ್ಕೊಬಿಡ್ತಾರೆ. ಅದಾದ್ಮೇಲೆ ಚಕ್ಕೆ ಪೌಡ್ರೂ ಕೇಳ್ತಿದ್ರು. ಅಮ್ಮ ಫೋನಲ್ಲಿ ಮಾತಾಡ್ತಿದ್ರು, ಅಮ್ಮಂಗೆ ಯಾರೋ ಫೋನ್ ಬಂದಿತ್ತು ಅಂತ ಮಾತಾಡ್ತಾಯಿತ್ತು. ನನ್ನ ಫೋನು ಕರೆಕ್ಟಾಗಿ ಬಿರಿಯಾನಿಯ ರೆಸಿಪಿ ಕಡೆನೇ ಹೋಗ್ತಾಯಿತ್ತು. ಅದಾದ್ಮೇಲೆ ಅಮ್ಮ ಒಂದು ಕುದಿಸಿದ್ರು, ಚೆನ್ನಾಗಿ ಕುದೀತಾ ಆಯಿತು. ಅಮ್ಮ ಕೈಯಲ್ಲೇ ಎಲ್ಲನೂ ಮುಟ್ಬಿಡ್ತಾರೆ, ನಮಗೆ ಅಷ್ಟು ಭಯ ಆಗುತ್ತೆ. ಈಗ ಒಂಚೂರು ನಾನು ಅದು ಮಾಡ್ತೀನಿ. ಸ್ಟಾರ್ಟಿಂಗ್ ಬಂದಿದ್ದಾಗ ಒಂದು ಸುಡಾನು ಕೂಡ ಐಟಮ್ಸ್ನೂ ಮುಟ್ತಾ ಇರಲಿಲ್ಲ. ಅದಾದ್ಮೇಲೆ ಅಮ್ಮ ಯಾವಾಗಲೂ ನಾವು ಚಿಕ್ಕ ವಯಸ್ಸಲ್ಲಿ ನಿಮಗೆ ನೆನಪಿರೋ ಪ್ರಕಾರ ಈರುಳ್ಳಿನೂ ಮತ್ತು ಇದಕ್ಕೆ ಕರೆಕ್ಟು ನಾನು ಹೇಳೋದೇ ಮರೆತುಬಿಟ್ಟೆ, ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ ರುಬ್ಬಿಟ್ಟು ಹಾಕಿರೋದು. ಚಿಕ್ಕ ವಯಸ್ಸಲ್ಲಿ ನಿಮಗೆ ಗ್ಯಾಪ್ನ ಇರ್ಬೋದು. ನಾವು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಈರುಳ್ಳಿನೂ ಬೆಳ್ಳುಳ್ಳಿನೂ ಬೇಯಿಸಿರೋ ಚಿಕನ್ನ ತಿನ್ನೋದು. ಅದೊಂದು ನಿಮ್ಮ ಮೆಮೊರೀಸ್ ನಿಮ್ಗೆ ಯಾರ್ಯಾರಿಗೆಲ್ಲ ಜ್ಞಾಪನ ಇದೆ. ಏನೋ ಅದು ಅರ್ಧ ಚಿಕನ್ ಅಲ್ಲೇ ಖಾಲಿ ಮಾಡ್ತಿದ್ದು. ಅಷ್ಟು ಅಮ್ಮ ಬಂದಿದ್ರಲ್ಲ, ಅದಕ್ಕೆ ಅಮ್ಮನ್ನೇ ಇದಾಗ್ಬಿಡ್ತು. ಆಮೇಲೆ ಇದು ರುಬ್ಬಕ್ಕೆ ಏನೇನು ಅಂತಂದರೆ ಟೊಮೊಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಖಾರದ ಪುಡಿ, ಸಾಂಬಾರು ಪುಡಿ, ಚಕ್ಕೆ ಪೌಡ್ರು. ಅಮ್ಮ ಬಿರಿಯಾನಿ ಹೇಗೈತೆ? ನೀವು ನೋಡೋಕ್ಕೆಲ್ಲ ಟೇಸ್ಟಿದೆ, ಹೇಗಿದೆ ಅಂತ ಅಮ್ಮ ಹೇಳಿದ್ರು. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ನನ್ನ ವೀಡಿಯೋ ಹೋಗಿ ಬಿರಿಯಾನಿ ಟೇಸ್ಟ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ. ಇದು ಬಿರಿಯಾನಿ, ಚಿಕನ್ ಬಿರಿಯಾನಿ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ, ಓಕೆನಾ? ತುಂಬ ಚೆನ್ನಾಗಿತ್ತು, ಟ್ರೈ ಮಾಡಿ. ಮತ್ತು ನಾಳೆ ಮದುವೆ ಇದೆ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಸ್ಯಾರಿ ಡ್ರಾಪಿಂಗ್ ಮಾಡೋದ ನಿಮಗೆ. ಅಂದರೆ ಸ್ಯಾರಿ ಹೇಗೆ ನಾನು ಪಿನ್ ಮಾಡ್ಕೋತೀನಿ ಈಸಿಯಾಗಿ, ಟ್ರಿಕ್ಕಾಗಿ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಾಕ್ತಾಯಿದ್ದೀನಿ. ಇದರಲ್ಲೇ ತೋರಿಸ್ತಿದ್ದೀನಿ. ಇದೇ ಸಪ್ರೇಟ್ ವೀಡಿಯೋ ಮಾಡೋಣ, ಸೀರೆ ಉಡ್ಸೋದೆಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಇವತ್ತು ಸ್ಯಾರಿ ಡ್ರಾಪಿಂಗ್ ಮಾತ್ರ ಹೇಳ್ಕೊಡ್ತೀನಿ. ಸೀರೆ ಉಡ್ಸೋದು ಇನ್ನೊಂದು ದಿನ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಆಲ್ಮೋಸ್ಟ್ ನೋಡಿರ್ಬೋದು, ನಾನು ಮ್ಯಾರೇಜಲ್ಲೆಲ್ಲ ಉಟ್ಕೊಳ್ಳೋ ಸ್ಯಾರಿ ನಾನೇ ಉಟ್ಕೊಳ್ಳೋದು. ಅದು ಯಾವ ಥರ ನಾನು ಫಸ್ಟ್ ಟೈಮ್ ಪ್ರಾಕ್ಟೀಸ್ ಯಾವ ಥರ ಮಾಡಿದ್ದು ಕಲಿಯುವಾಗ ಅಂತ ಅಂದ್ಬಿಟ್ಟು ನಿಮಗೆ ಒಂದು ವೀಡಿಯೋ ಮಾಡೋಕ್ಕಾಗ್ತೀನಿ. ಫಸ್ಟು ನಾನು ಮಾಮೂಲಿ ನಮ್ಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೆ ಆ ಥರ ಪಿನ್ ಮಾಡ್ಕೊಬಿಡ್ತೀನಿ ನಾನು. ಒಂದು ಉದ್ದ ಒಂದು ತುಂಡ ಬಂದರೂ ಪರವಾಗಿಲ್ಲ. ಕಲಿಬೇಕಾದ್ರೆ ಏನು ಅಂತಂದರೆ, ಈ ಪೋರ್ಷನ್ ಇರುತ್ತಲ್ಲ, ಈ ಪೋರ್ಷನ್ನು ಅದು ಒಂದು ಸಮ ಬರಬೇಕು ಕಲಿಬೇಕಾರೆ. ಈ ಸೈಡ್ ಪೋರ್ಷನ್ ಇರುತ್ತಲ್ಲ, ಒಂದು ಉದ್ದ ಒಂದು ತುಂಡ ಬಂದರೂ ಪರವಾಗಿಲ್ಲ. ಕಲಿಯೋ ಗಂಟ ನಾನು ಹಂಗೆ ಮಾಡೇ ಉಡ್ಕೊಂಡು ಕಲಿತು ಈಗ ಒಂದೇ ಸಮ ನ್ಯಾರದಲ್ಲೇ ಬರುತ್ತೆ. ನಾನೇನು ಮಾಡ್ತೀನಿ, ಫಸ್ಟು ನನಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೋ ಆ ಥರ ಫಸ್ಟು ಮಾಡ್ಕೊಬಿಡ್ತೀನಿ. ಅದು ಉದ್ದನೋ ತುಂಡನೋ ಅದನ್ನು ನಾನು ಲೆಕ್ಕ ತಗೊಳ್ಳಲ್ಲ. ಮೂರು ಸಲ 4 ಸಲನೇ ಮಾಡ್ಕೊಳ್ಳಿ. ಮತ್ತು ನೀವೇನು ಮಾಡಿ ಅಂತಂದರೆ, ನೀವು ಯಾವುದೇ ಒಂದು ಫಂಕ್ಷನಿಗೆ ಹೋಗ್ಬೇಕಾದ್ರೂ ಮುಂಚೆನೇ ಪಿನ್ ಮಾಡ್ಕೊಳ್ಳೋದನ್ನ ಟ್ರೈ ಮಾಡಿ. ಯಾಕೆ ಅಂತಂದರೆ, ಮುಂಚೆ ಟೈಮ್ ಇದ್ದರೆ ಪೇಷನ್ಸ್ ಇರುತ್ತೆ, ತುಂಬ ಚೆನ್ನಾಗೂ ಬರುತ್ತೆ. ನಾವೇನಾರು ಅರ್ಜೆಂಟಿಗೆ ಹೋದರೆ ಅದು ಅರ್ಜೆಂಟಿಗೆ ಮಾಡೋಕ್ಕೆ ಹೋದರೆ ಅದು ಚೆನ್ನಾಗಿ ಬರಲ್ಲ. ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಇದನ್ನು. ಅದೇ ಹೇಳಿಲ್ಲ, ಒಂದು ಉದ್ದ ಒಂದು ತುಂಡ ಬಂದರೂ ಪರವಾಗಿಲ್ಲ. ಆಮೇಲೆ ಬರ್ತಾ ಕರೆಕ್ಟಾಗಿ ಬರುತ್ತೆ. ನಾನು ಪಾರ್ಲರಲ್ಲಿ ಆಲ್ಮೋಸ್ಟ್ ನಾನು ಫೋಟೋಶೂಟಿಗೆ ಹೋಗ್ತಿರ್ತೀನಲ್ವ, ಅಲ್ಲಿ ನಾನು ಫಸ್ಟು ನೋಡಿರೋದ್ರ ಪ್ರಕಾರ ಫಸ್ಟ್ ಏನು ಮಾಡ್ತಾರೆ, ಇಲ್ಲಿ ಒಂದು ಉದ್ದ ಒಂದು ತುಂಡ ಬರೋಂಗೆ ಮಾಡ್ಕೋತಾರೆ, ಉಡ್ಕಿಸ್ತಾರೆ. ಈ ಥರ ಒಂದು ಉದ್ದ ಒಂದು ತುಂಡ ಬಂದಿದೆ ಆಲ್ರೆಡಿ. ಆಮೇಲೆ ನಿಮ್ಮ ಮನೆಯಲ್ಲಿ ಟೇಬಲ್ಗಳಿರುತ್ತೆ, ಇಲ್ಲ ಬಾಗಿಲು ಇರುತ್ತೆ, ಅಲ್ಲಿ ಈ ಥರ ಇದನ್ನು ಹಿಂಗೆ ಮಾಡಿ ಹಿಂಗೆ ಹಾಕ್ಕೊಳ್ಳಿ, ಈಸಿ ಆಗುತ್ತೆ. ಇವಾಗ ಕರೆಕ್ಟಾಗಿ ಬಂದಿದೆ, ಪರವಾಗಿಲ್ಲ. ಒಂದು ಉದ್ದ ಒಂದು ತುಂಡ ಆದರೂ ಪರವಾಗಿಲ್ಲ ಸ್ಟಾರ್ಟಿಂಗು. ಯಾಕೆ ಅಂತಂದರೆ ಆಮೇಲೆ ಬರ್ತಾ ಒಂದೇ ಲೇಯರಲ್ಲಿ ಬರುತ್ತೆ. ನನ್ನ ವೀಡಿಯೋಗಳು ಈಗ ಆಲ್ಮೋಸ್ಟ್ ನಿಮಗೆ ಟ್ರಿಕ್ಕಿ ವೀಡಿಯೋಗಳನ್ನ ನಾನು ನಿಮಗೆ ಹೇಳ್ಕೊಡೋದು. ಅಂದರೆ ನಾನು ಯಾವುದನ್ನು ಯೂಸ್ ಮಾಡ್ತೀನಿ, ಮುದ್ದೆ ತಿರುಗೋದ್ರಲ್ಲೂ ನಾನು ಸ್ವಲ್ಪ ಕಲಿಬೇಕಾದ್ರೆ ಟ್ರಿಕ್ಕಿ ಇದರಲ್ಲೇ ಕಲ್ತಿರೋದು, ಅದನ್ನು ಹೇಳ್ಕೊಡ್ತೀನಿ ಒಂದು ದಿವಸ. ಅಂದರೆ ನನಗೆ ಯಾವಾಗಲೂ ಏನೇ ಕಲಿಬೇಕಾದ್ರೂ ಟ್ರಿಕ್ಕಿ ರೀತಿಲಿ, ಅಂದರೆ ಏನಾದ್ರು ಒಂದು ಟ್ರಿಕ್ ಯೂಸ್ ಮಾಡಿಕೊಂಡು ಕಲ್ತ್ಕೊತೀನಿ. ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡ
ಹಾಕ್ಕೊಂಡ್ಮೇಲೆ ಇವಾಗ ಕರೆಕ್ಟಾಗಿ ಒಂದೇ ಸಮ ಫ್ಲಿಟ್ನ ಮಾಡಿಕೊಂಡು ಬರಬೇಕು. ನೋಡಿ ಒಂದೇ ಸಮ ಬರ್ತಾ ಇರುತ್ತೆ, ಬರ್ತಾ ಇದೆ. ನಮ್ಮ ಬೆರಳು ಸಹಾಯದಿಂದನೇ ಈ ಸೀರೆನ ನೀಟಾಗಿ ಫ್ಲಿಪ್ ಮಾಡ್ಕೋಬೋದು. ಏನು ಬಂತು ನೋಡಿ, ವಾವಲ್ವಾ. ನಾನು ಇದೇ ಟ್ರಿಕ್ಕಲ್ಲಿ ಯೂಸ್ ಮಾಡಿರೋದು, ನೀವು ಯೂಸ್ ಮಾಡಿ. ಅದೇ ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನು ಒಂದೇ ಸಮ ಬಂತು. ಇದು ಒಂದು ಉದ್ದ ಒಂದು ತುಂಡ ಆದರೂ ಪರವಾಗಿಲ್ಲ, ಕಲಿಯೋದು. ಆಮೇಲೆ ಎಲ್ಲರಿಗೂ ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ನೋಡಿ ಇದೊಂದು ಉದ್ದ ಒಂದು ತುಂಡ ಐತೆ ನೋಡಿ, ಬರ್ತಾ ಬರ್ತಾ ಇದೆ. ಮತ್ತೆ ನೀವು ಯಾವಾಗ ಎಲ್ಲಿಗೆ ಪಿನ್ ಹಾಕಿರ್ತೀರ ಅಲ್ಲಿಗೆ ಮತ್ತೆ ಈ ಥರ ಹಾಕೋಬೇಕು. ಆಮೇಲೆ ಮತ್ತೆ ಫ್ಲಿಪ್ ಇದೇ ಥರ ಮಾಡ್ಕೊಂಡು ಬರುತ್ತೆ. ನೋಡಿ ಈ ಎರಡನೇ ಸಲಿಗೆ ಅಷ್ಟು ಕಂಫರ್ಟ್ ಇದಾಗೆ ಮಾಡಲಿಲ್ಲ, ಚೆನ್ನಾಗೇ ಬಂದ್ಬಿಡ್ತು. ಆಮೇಲೆ ಮತ್ತೆ ಇದೇ ಥರ ಯೂಸ್ ಮಾಡಿ ಬಾಕ್ಲಿಗೂ ಮಾಡ್ಬೋದು. ಬಾಕ್ಲಿಗೆ ನಿಂತ್ಕೊಂಡು ಮಾಡಬೇಕು, ಇದು ತುಂಬ ಈಸಿ ಇರುತ್ತೆ. ಆದರೆ ಟೇಬಲ್ ಕೆಲವ್ರ ಮನೇಲಿ ಇರಲ್ಲ. ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಅಷ್ಟು ಜನ ನೋಡಲ್ಲ, ನೋಡಿದ್ರು ಸ್ವಲ್ಪ ಜನ ಈ ಟ್ರಿಕ್ ಯೂಸ್ ಆಗುತ್ತೆ, ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಅಷ್ಟೆ. ಯಾಕೆ ಅಂತಂದರೆ ನನ್ನದು ಕ್ಲಾರಿಟಿ ಕರೆಕ್ಟಾಗಿ ಬರ್ತಿಲ್ಲ, ಮತ್ತು ವಾಯ್ಸು ಕರೆಕ್ಟಾಗಿ ಕೇಳಿಸ್ತಿಲ್ಲ. ಫೋನು ಕೆಟ್ಟೋಗ್ಬಿಟ್ಟಿದೆ, ಸ್ವಲ್ಪ ತಗೊಳ್ಳೋಗಂಟ ಅಷ್ಟೆ. ತಗೊಂಡ್ಮೇಲೆ ಇನ್ನೂ ವಿಷಯಗಳನ್ನ ಹೇಳ್ಕೊಡ್ತೀನಿ. ಮತ್ತು ನನಗೆ ಹೇಗೆ ಎಡಿಟ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಿದ್ದೀರಾ. ಅದಂತೂ ಕನ್ಫರ್ಮಾಗಿ ಹೇಳ್ಕೊಡ್ತೀನಿ, ನಾನು ಪಕ್ಕ ಹೇಳ್ಕೊಡ್ತೀನಿ. ನಾನು ಇಷ್ಟು ದಿವಸ ಹೇಳ್ಕೊಡ್ಬಾರ್ದು ಅಂತಲ್ಲ, ನನ್ನ ಮೆಸೇಜಲ್ಲಿ ಎಷ್ಟೋ ಜನ ರಿಪ್ಲೈ ಕೊಟ್ಟಿದ್ದಾರೆ, ಅಕ್ಕ ಹೇಗೆ ಮಾಡ್ತೀರಾ ಹೇಳ್ಕೊಡಿ, ಹೇಗೆ ಮಾಡ್ತೀರಾ ಅಕ್ಕ ಅಂತ ಕೇಳಿದ್ದಾರೆ. ಆದರೆ ನಾನು ಏನಕ್ಕೆ ಹೇಳ್ಕೊಟ್ಟಿಲ್ಲ ಅಂತಂದರೆ, ಮೆಸೇಜಲ್ಲಿ ಹೇಳಿದ್ರೆ ಗ್ಯಾರಂಟಿ ಅಲ್ಲಿ ಅರ್ಥ ಆಗಲ್ಲ, ಮೆಸೇಜಲ್ಲಿ ಗ್ಯಾರಂಟಿ ಅರ್ಥ ಆಗಲ್ಲ ನಾನು ಹೇಗೆ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಕಂಫರ್ಟಬಲಾಗಿ ನಾನೊಂದು ವೀಡಿಯೋ ಮಾಡಿ ಹಾಕ್ಬಿಡೋಣ ಅಂತ ಕಾಯ್ತಾ ಇದ್ದೀನಿ. ನೋಡಿ ಹೇಗೆ ಬಂತು ಅಂತ, ಚೆನ್ನಾಗಿ ಬಂತಲ್ಲ, ಇಷ್ಟು ಹಾಗೇ ಬಂತು. ಇದೇನು ಅಷ್ಟೊಂದು ಪರ್ಫೆಕ್ಟಾಗಿ ಬರೋಲ್ಲ, ಯಾಕೆಂತಂದರೆ ಈ ಸೀರೆ ನಮಗೆ ಗೊತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ. ಬಾಯ್.